ನಮ್ಮ ಆರೋಗ್ಯ ಇಲಾಖೆ ಇನ್ನು ರೋಗ ಬಂದವರಿಗೆ ಮದ್ದು ಕೊಡಲಿಕ್ಕಿರುವಂಥ ಒಂದು ವಿಚಾರ, ಅದು ಅವರು ನೆಮ್ಮದಿ ಮತ್ತು ಸಮಾಧಾನದಿಂದ ತಗೊಳ್ಬೇಕು ಬೇಕಾಗಿ ನಾವು ಇವತ್ತು ವಿವಿಧ ಯೋಜನೆ ಹಮ್ಮಿಕೊಂಡು ಬಂದಿದ್ದೇವೆ. ಅದಕ್ಕೆ ಈಗಾಗಲೇ ನಾವು ಎಲ್ಲ PSCಗಳಿಗೆ ನಮ್ಮ ಡಾಕ್ಟರ್, ನರ್ಸಸ್, ಅದರ ಜೊತೆಯಲ್ಲಿ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನನ್ನು ನಾವು ಇವತ್ತು ನೇಮಕಾತಿ ಮಾಡಿ ಆದರ್ಶ ಕೊಟ್ಟು ಈಗಾಗಲೇ ನೇಮಕಾತಿ ಆಗ್ತಾ ಇವತ್ತು ಇದೆ. ಕಳೆದ 1.5 ತಿಂಗಳಲ್ಲಿ ರಾಜ್ಯದಲ್ಲಿ ಸುಮಾರು 200 ಜನ ಇವತ್ತು MBBS ಡಾಕ್ಟ್ರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸೇರಿದ್ದಾರೆ. ಈಗಲೂ ಕೂಡ ಭಾಳ ಜನ ಅರ್ಜಿ ಕೂಡ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಸುಮಾರು 1,000 ಸಿಬ್ಬಂದಿ ಡಾಕ್ಟ್ರು ಮತ್ತು ನರ್ಸಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ನೇಮಕಾತಿ ಕೂಡ ಇವತ್ತು ನಮಗೆ ಒಪ್ಪಿಗೆ ಸಿಕ್ಕಿದ್ದು ಅದರ ಆ ಒಂದು ನೇಮಕಾತಿಯ ಪ್ರಕ್ರಿಯೆ ನಡೀತಾ ಇದೆ. ಇದರ ಜೊತೆಯಲ್ಲಿ ಇನ್ನೂ 3,500 ಸ್ಟಾಫ್ ಕೂಡ ಇವತ್ತು ನಮಗೆ ಒಪ್ಪಿಗೆ ಸಿಕ್ಕಿದೆ. ಅದನ್ನು ಇವತ್ತು ಯಾವ ರೀತಿ ಅದು ನಾವು ನೇಮಕಾತಿ ಮಾಡಬೇಕಂತ ಚರ್ಚೆ ಮಾಡಿ ಅದಕ್ಕೆ ನಿಯಮವನ್ನು ನಾವು ಇವತ್ತು ರೂಪಿಸ್ತೇವೆ. ಇದರ ಮಧ್ಯದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಸಮರ್ಪಕವಾದ ವ್ಯವಸ್ಥೆಯನ್ನು ಮಾಡಿ ತಾಲೂಕು ಮತ್ತು ಜಿಲ್ಲಾ ಮಟ್ಟ PSCಯಿಂದ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಇವತ್ತು ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಮನೆ ಮುಖ್ಯಮಂತ್ರಿಗಳ ಒಪ್ಪಿಗೆ ಪಡೆದುಕೊಂಡು ಇಲಾಖೆ ಮುಖದ ಚರ್ಚೆ ಮಾಡಿ ಇದೀಗ ಅಂತಿಮ ಒಂದು ರೂಪರೇಷೆಗೆ ಬಂದಿದ್ದೇವೆ. ನಮ್ಮ ಯೋಜನೆ ಇವತ್ತು ಹೇಗಿದೆ ಅಂತ ಹೇಳಿದರೆ, ಗ್ರಾಮೀಣ ಮಟ್ಟದಲ್ಲಿ 20 ನಿಮಿಷದ ಒಳಗಡೆ ಬರಬೇಕು, ನಗರ ಮಟ್ಟದಲ್ಲಿ 15 ನಿಮಿಷದ ವ್ಯಾಪ್ತಿಯಲ್ಲಿ ಮುಟ್ಟಬೇಕುವಂಥ ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ. ದಟ್ಟಣೆಯ ನಗರ ಪ್ರದೇಶದಲ್ಲಿ ಇವತ್ತು ಭಾಳಷ್ಟು ಇವತ್ತು ವಾಹನ ದಟ್ಟಣೆ ಇದ್ದ ಕಡೆ ಜನಸಾಮಾನ್ಯರು ಅನಾರೋಗ್ಯ ಪೀಡಿತರಾದಾಗ ಅವರನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಇವತ್ತು ಬೈಕ್ ಆ್ಯಂಬುಲೆನ್ಸನ್ನು ನಾವು ಪುನಃ ಸ್ಟಾರ್ಟ್ ಇವತ್ತು ಮಾಡ್ತಾ ಇದ್ದೇವೆ. 100 ಬೈಕ್ ಆ್ಯಂಬುಲೆನ್ಸ್ಗೆ ನಾವು ಈಗಾಗಲೇ ತಯಾರಾಗ್ತಾ ಇದ್ದೇವೆ. 108 ಆ್ಯಂಬುಲೆನ್ಸ್, ಸುಮಾರು 450 ಹೊಸ ಆ್ಯಂಬುಲೆನ್ಸ್ಗೆ ಇವತ್ತು ಕೊಟ್ಟು ಈಗಿರುವಂತಹ ಆ ಆ್ಯಂಬುಲೆನ್ಸ್ ಸೇರಿಸಿಕೊಂಡು ರಾಜ್ಯದಲ್ಲಿ ಸುಮಾರು 750ಕ್ಕೂ ಆ್ಯಂಬುಲೆನ್ಸ್ ಸಜ್ಜು ಮಾಡಿ ರಾಜ್ಯ ಉದ್ದಗಲಕ್ಕೂ ಜನಸೇವೆಗೆ ಆ ಒಂದು ಗ್ರಾಮೀಣ ಮಟ್ಟದಲ್ಲಿ 20, ನಗರ 15 ನಿಮಿಷಕ್ಕೆ ಸೀಮಿತಗೊಳಿಕೆ ವ್ಯವಸ್ಥೆ ಮಾಡಲಾಗುವುದು. ಆ್ಯಂಬುಲೆನ್ಸ್ ಎಲ್ಲಿ ತಡ ಬಂದರೆ ಆ ಕಂಪನಿ ಯಾರದು ವಹಿಸ್ಕೊಳ್ಸ ನಡೆಸುವಂಥದ್ದು ಅವರ ಮೇಲೆ ನಾವು ಇವತ್ತು ಫೈನನ್ನು ಕೂಡ ಹಾಕುವಂಥ ಒಪ್ಪಂದ ಇದೆ. ಅಷ್ಟು ಮಾತ್ರ ಅಲ್ಲ, ಆ್ಯಂಬುಲೆನ್ಸ್ನ ಸ್ವಚ್ಛತೆ, ಡ್ರೈವರ್ಗಳ ವ್ಯವಸ್ಥೆ, ವಸ್ತ್ರ ಮತ್ತು ಅವರ ಒಂದು ಸ್ವಚ್ಛತೆ ಇದೆಲ್ಲ ಕೂಡ ಒಳಪಟ್ಟುವಂಥ ಒಂದು ವಿಚಾರಕ್ಕೆ ನಾವು ಈಗಾಗಲೇ ನಾವಿವತ್ತು ಅಂತಿಮವಾಗಿ ರೂಪರೇಷೆಗೊಂಡು ನಾವು ಆರ್ಥಿಕ ಇಲಾಖೆಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಇದು ನಾವು ಸರ್ಕಾರಿ ಆಸ್ಪತ್ರೆ ಸಿಕ್ಕುವಂಥ ವ್ಯವಸ್ಥೆಗೆ ಮಾಡಬೇಕಾಗುವಂಥ ಒಂದು ಯೋಜನೆ. ಇನ್ನು ಎಲ್ಲ ಆಸ್ಪತ್ರೆಯು ಕೂಡ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ. ಕೆಲವೊಂದು ಕಡೆ ಕೆಲವೊಂದು ಜಿಲ್ಲೆಯಲ್ಲಿ ಆ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಕೆಲವೊಂದು ಚಿಕಿತ್ಸೆ ಇರುವುದಿಲ್ಲ. ಆವಾಗ ಜನಸಾಮಾನ್ಯರು ಯಾರು ಕೂಡ ಸರ್ಕಾರ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಆ ಚಿಕಿತ್ಸೆ ಇಲ್ಲಂತ ಗೊತ್ತಾದ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಕಿಸೆಯಿಂದ ದುಡ್ಡು ಖರ್ಚು ಮಾಡದೆ ಸರ್ಕಾರಿ ದುಡ್ಡು ಖರ್ಚು ಮಾಡುವಂತಹ ಆಯುಷ್ಮಾನ್ ಕರ್ನಾಟಕ ಯೋಜನೆ ಏನಿದೆಯಾ ಅದನ್ನು ನಾವು ಇನ್ನಷ್ಟು ಉತ್ತಮ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಆಸ್ಪತ್ರೆ ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡು ಅದು ಇನ್ನಷ್ಟು ಅತ್ಯುತ್ತಮವಾಗಿ ನಾವು ಜನರಿಗೆ ಅದನ್ನು ಮುಟ್ಟುವಂಥ ಪ್ರಯತ್ನ ಮಾಡ್ತೇವೆ. ಇದರಲ್ಲಿ APLನವರಿಗೆ ಮಾತ್ರ ಇವತ್ತು ಇದೆ, BPLನವರಿಗೆ ಮಾತ್ರ ಕೂಡ ಇವತ್ತಿದೆ. ಈ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು BPLನವರಿಗೆ ಕೂಡ BPL ಯೋಜನೆಯನ್ನು APLನವರಿಗೆ ಕೂಡ ವಿಸ್ತರಿಸುವಂಥ ಚರ್ಚೆ ನಡೆದಿದ್ದು
ಮುಖ್ಯಮಂತ್ರಿಗಳು ಇದು ಚರ್ಚೆ ನಡೆದಿದೆ. ಅದರ ಆ್ಯಕ್ಷನ್ ಪ್ಲ್ಯಾನ್ ನಾವು ಇವತ್ತು ಮಾಡ್ತಾ ಇದ್ದೇವೆ. APL ಕಾರ್ಡ್ದಾರರು ಯಾರು BPL ಸವಲತ್ತು ಪಡೆದುಕೊಂಡು ಚಿಕಿತ್ಸೆ ಪಡಿತಾರೆ ಅವರಿಗೂ ಇವತ್ತು ಈ ವ್ಯವಸ್ಥೆ ನಾವು ವಿಸ್ತರಿಸುವಂಥ ಯೋಜನೆ ಇದೆ. ಯಾರಾದರೂ APL ಬಂದು ನನಗೆ ಸಿಂಗಲ್ ರೂಮ್ ಬೇಕು, ನಮ್ಮ ಸಪ್ರೇಟ್ ರೂಮ್ ಬೇಕು, ನನಗೆ AC ರೂಮ್ ಬೇಕು ಅಂತ ಹೇಳಿದರೆ ಅವರಿಗೆ ಅದು ಆಸ್ಪತ್ರೆಗೆ ಚಾರ್ಜ್ಗೆ ಬಿಟ್ಟಂಥ ವಿಚಾರ. ಅದು ಆಸ್ಪತ್ರೆ ಫಿಕ್ಸ್ ಮಾಡೋ ಚಾರ್ಜ್ ಇರ್ತದೆ. ಯಾರಾದರೂ APLನವ್ರು ಬಂದು ನಾವು ಜನರಲ್ ವಾರ್ಡ್ನಲ್ಲಿ BPL ತಗೊಳ್ಳುವಂಥ ಟ್ರೀಟ್ಮೆಂಟ್ ತಗೊಳ್ತೇವೆ ಅಂತ ಏನು ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಅದನ್ನು ಅವರಿಗೆ ವಿಸ್ತಾರ ನಾವು ಇವತ್ತು ಮಾಡಲಿಕ್ಕೆ ಈಗಾಗಲೇ ನಾವು ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದೇವೆ. ಅದರ ಪ್ರೋಸೆಸ್ ಇವತ್ತು ನಡೀತಾ ಇದೆ. ಅಲ್ಲಿಯವರೆಗೆ ಇವತ್ತು ಸರ್ಕಾರ ನಮ್ಮ ನೌಕರರಿದ್ದಾರೆ. ಕರ್ನಾಟಕ ಆರೋಗ್ಯ ಜ್ಯೋತಿ ಸಂಜೀವಿನಿ ಅಂತೇಳಿ ಹಿಂದೆ ನಾವು ಅದನ್ನು ಪ್ರಾರಂಭ ಮಾಡಿತ್ತು. ತದನಂತರ ಅದರ ರೇಟ್ ಕಡಿಮೆ ಇದ್ದ ಕಾರಣ ಇವತ್ತು ಮತ್ತು ಪ್ರೊಸೀಜರ್ ಕೂಡ ಕಡಿಮೆ ಇದ್ದ ಕಾರಣ ಇದರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಿ ನೌಕರರಿಗೆ ಇವತ್ತು ಆ ಯೋಜನೆಗೆ ನಾವು ಇದು CGSS ರೇಟ್ ಏನಿದೆಯಾ ಅದಕ್ಕೆ ಅನುಗುಣವಾಗಿ ಜಾಸ್ತಿ ಮಾಡಿ ಮತ್ತು ಪ್ರೊಸೀಜರ್ ಈಗ 1,500 ಇರುವಂಥ ಪ್ರೊಸೀಜರ್ಸ್ ಏನಿದೆಯಾ ಅದಕ್ಕೆ ಇನ್ನೂ 1,500 ಹೆಚ್ಚುವರಿ ಪ್ರೊಸೀಜರ್ ಸೇರ್ಪಡೆ ಮಾಡಿ ಸುಮಾರು 3,000 ಪ್ರೊಸೀಜರ್ ಸೇರ್ಪಡೆ ಮಾಡಿ ಇವತ್ತು ಆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಏನು ಇವತ್ತು ನಮ್ಮ ಸರ್ಕಾರಿ ನೌಕರಿಗಿದೆ ಅದನ್ನು ನಾವು ಇವತ್ತು ಸ್ಟ್ರೀಮ್ಲೈನ್ ಮಾಡಿಕೊಂಡು ಒಂದು ಯೋಜನೆ ರೂಪಿಸಿ ಅದು ಕೂಡ ಇವತ್ತು ಒಪ್ಪಿಗೆ ಹಂತದಲ್ಲಿ ಇದೆ. ಸರ್ಕಾರಿ ನೌಕರರ ಬಹುತೇಕ ಎಲ್ಲರೂ ಕೂಡ APL. ಅವರಿಗೆ ಇವತ್ತು 60 ವರ್ಷ ಆದಾಗ ಅವ್ರದ್ದು ಟರ್ಮ್ ಮುಗೀತದೆ, ಯಾಕಂದರೆ ಅವ್ರು ರಿಟೈರ್ ಆಗ್ತಾರೆ. ಆದ ಕಾರಣ 70 ವರ್ಷದ ನಂತರ ನಮ್ಮ ವಯೋವಂದನ ಸ್ಕೀಮ್ ಇದೆ, ಅದಕ್ಕೆ ನಾನು ಬರ್ತೇನೆ. ಅದಕ್ಕಿಂತ 60ರಿಂದ 70 ವರ್ಷ ತನಕ ಏನಿದೆಯಲ್ಲ ಅವರಿಗೆ ನಾವು ಒಂದು ಯೋಜನೆ ನಾವು ರೂಪಿಸಿದ್ದೇವೆ. ಅವರನ್ನು ಕೂಡ ನಾವು ಇವತ್ತು ಉಚಿತವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಅವರು ಮತ್ತು ಅವರ ಕುಟುಂಬಸ್ಥರಿಗೆ ಸೆಲ್ಫ್ ಫೈನಾನ್ಸಿಂಗ್ ಮುಖಾಂತರ ಒಂದು ಯೋಜನೆ ನಾವು ರೂಪಿಸಿದ್ದೇವೆ. ಅದು ಸಂಧ್ಯಾ ಕಿರಣ ಯೋಜನೆ. ರಿಟೈರ್ಡ್ ಗೌರ್ಮೆಂಟ್ ಸ್ಟಾಫ್ ಆ್ಯಂಡ್ ಆಫೀಸರ್ಸ್ಗೆ ರಿಟೈರ್ಡ್ ಆದ ನಂತರ 60ಯಿಂದ 70 ತನಕ ಸಂಧ್ಯಾ ಕಿರಣ ಯೋಜನೆ. ಅದು ಹೇಗಿರುತ್ತೆ ಅಂತ ಹೇಳಿದರೆ ರಿಟೈರ್ಡ್ ಆದ ನಂತರ ಅವರು ರಿಟೈರ್ಡ್ನ ಪೆನ್ಷನ್ನ ಮೊತ್ತದಲ್ಲಿ 1.25 ರೂಪೀಸ್ ಅವರು ಕಟ್ಟಬೇಕು. 1.25% 1.25% ಆಫ್ ದ ಪೆನ್ಷನ್ ಅವರು ಕಟ್ಟಬೇಕು. 70 ಇಯರ್ಸ್ ತನಕ 1.25%. ಏನಾದರೂ ಈ ಮಧ್ಯದ ತೀರಿ ಹೋದರೆ ಮತ್ತು ಅವರ ಫ್ಯಾಮಿಲಿ ಮುಂದುವರಿಸುವಾಗ ಆ ಫ್ಯಾಮಿಲಿಗೆ ಸಿಕ್ಕುವಂಥ ಪೆನ್ಷನ್ನಲ್ಲಿ 0.75 ಕಟ್ಟಲಿಕ್ಕೆ 0.75 ಕಟ್ಟಿದರೆ ಅವ್ರಿಗೆಲ್ಲ ಅದು APL ಮತ್ತು ಎಲ್ಲ ಸರ್ಕಾರಿ ನೌಕರಿಗೆ 70 ವರ್ಷ ತನಕ ಫ್ರೀಯಾಗಿ. ಅದಕ್ಕೆ ಮುಂಚೆ ಕಾರಣ ಆರೋಗ್ಯ ಸಂಜೀವಿನಿ ಇದೆ. ಅದಾದ ನಂತರ ರಿಟೈರ್ಡ್ ಆದ ನಂತರ 70 ವರ್ಷ ತನಕ ಈ ಸ್ಕೀಮ್. ಇನ್ನು ಕಾಮನ್ ಪೀಪಲ್ ಯಾರಿದ್ದಾರೆ ಹಿರಿಯರು, ಕೇಂದ್ರ ಸರ್ಕಾರ ವಯೋವಂದನ ಯೋಜನೆ ಅಂತ ರೂಪಿಸಿದೆ. ಕೇಂದ್ರ ಸರ್ಕಾರ ವಯೋವಂದನ ಯೋಜನೆ ಅಂತ ಹೇಳಿ ಆದೇಶ ಕೊಟ್ಟರೂ ಕೂಡ ಅದು ಸ್ಪಷ್ಟತೆ ಯಾವುದು ಕೂಡ ಇಲ್ಲ, ಅದೊಂದು ಕ್ಲಾರಿಟಿ ಅಂತ ಎಲ್ಲಿಯೂ ಕೂಡ ಇಲ್ಲ. ಅದಕ್ಕಾಗಿ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿಯವರಿಗೆ ಪತ್ರ ಬರಲಿಕ್ಕಿದ್ದಾರೆ. ನಾನು ಕೇಂದ್ರದ ಆರೋಗ್ಯ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರದಿಂದ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಅದು ಭಾಳ ಸ್ಪಷ್ಟತೆಯಿಂದ ಕೇಂದ್ರ ಸರ್ಕಾರ ಇದು ಯಾವ ಆಧಾರದಲ್ಲಿ ಎಷ್ಟು ಜನಸಂಖ್ಯೆಗೆ ಎಷ್ಟು ಅನುದಾನ ಬಿಡುಗಡೆ ಮಾಡ್ತೀರಿ ಎಂಬ ಸ್ಪಷ್ಟತೆಯನ್ನು ಕೂಡ ಕೊಡಲಿಲ್ಲ. ಅದು ಅವ್ರು ಕೊಟ್ಟ ತಕ್ಷಣ ಈ ಒಂದು ವಯೋವಂದನ ಸ್ಕೀಮ್ ಅಂತ ಹೇಳಿದರೆ 70 ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೆ, ಈಗ BPLಗೆ ಮಾತ್ರ ಇದೆ, APLನವ್ರಿಗೆ ಕೂಡ ಇದರಲ್ಲಿ ಉಚಿತವಾದ ಟ್ರೀಟ್ಮೆಂಟ್ ಇವತ್ತು ಕೊಡುವಂಥದ್ದು.